I am also CEO. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವ್ಲಾಗ್. ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ. ಸೊ ಹೌದು, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಯಾರ್ಯಾರು ಒಂದು ಸ್ವಂತ ವೆಹಿಕಲ್ ಹಾಕೊಳಕ್ಕಾಗದೆ, ಕ್ಯಾಬ್ ಓಡಿಸೋದಕ್ಕಾಗದೆ, ಸ್ಪೇರ್ ಡ್ರೈವರ್ಸ್ ಒಂದು ಕಂಪ್ನಿಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇರ್ತೀರಾ, ಸೊ ಅಂಥವ್ರಿಗೆ ಈ ಒಂದು ವಿಡಿಯೋ. ಈ ಒಂದು ಕಂಪ್ನಿ ಬಗ್ಗೆ ಮುಂಚೆ ಸುಮಾರು ವಿಡಿಯೋಗಳ ಹಿಂದೆ ನಾನು ವಿಡಿಯೋಗಳು ಮಾಡಿದ್ದೆ ನಾನು. ಸೊ ಆದರೆ ಇವತ್ತು ಈ ವಿಡಿಯೋನ ತಿರ್ಗಾ ಮಾಡ್ತಿರೋದಕ್ಕೆ ಏನಪ್ಪ ರೀಸನ್ ಅಂತ ಹೇಳಿದ್ರೆ, ನ್ಯೂ ಇಯರ್ ಇರೋದ್ರಿಂದ, ಹೊಸ ವರ್ಷ ಇರೋದ್ರಿಂದ ಒಂದು ದಿನಕ್ಕೆ ಈ ಒಂದು ಆ ಕಂಪ್ನಿಲಿ ಯಾರು ವರ್ಕ್ ಮಾಡ್ತಾರೆ, ಡ್ರೈವರ್ ಆಗಿ, ಸ್ಪೇರ್ ಡ್ರೈವರ್ ಆಗಿ ಒಂದು ಆ್ಯಪ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಯಾರು ಡ್ಯೂಟಿ ಮಾಡ್ತಾ ಇರ್ತಾರೆ, ಸೊ ಅವ್ರಿಗೆ ಒಂದು ಒಳ್ಳೆ ಆಫರ್ ಇದೆ ಅಂತಾನೆ ಹೇಳ್ಬೋದು. ಸೊ ಆಫರ್ ಬಗ್ಗೆ ತಿಳಿಸ್ಕೊಡೋದಕ್ಕಂತಾನೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಏನ್ ಆಫರ್ ಕೊಟ್ಟಿದ್ದಾರೆ ನೀವು ಹೊಸ ವರ್ಷಕ್ಕೆ ಡ್ರೈವರ್ಗಳಿಗೆ, ರಿಜಿಸ್ಟರ್ ಮಾಡ್ಕೊಂಡು ಅವರು ಡ್ರೈವಿಂಗ್ ಮಾಡ್ತಿರೋರಿಗೆ ಅಂತ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಮೊದಲನೇ ಸಲ ನೋಡ್ತಾ ಇದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರತ್ತೆ, ಈ ಒಂದು ವಿಡಿಯೋ ನೋಡ್ಕೊಂಡು ನೀವು ನೆಕ್ಸ್ಟ್ ಇನ್ನೊಂದು ಮೇಗಡೆ ಒಂದು ಐಕಾನ್ ಹಾಕಿರ್ತೀನಿ. ಸೊ ಈ ವಿಡಿಯೋ ನೋಡ್ಬಿಟ್ಟು ನೆಕ್ಸ್ಟ್ ಆ ವಿಡಿಯೋನು ಕೂಡ ನೀವು ನೋಡ್ಬೋದು. ಅವಾಗ ನಿಮ್ಗೆ ಇನ್ನೊಂದ್ಸಲ ಫುಲ್ ಡೌಟ್ ಕ್ಲಿಯರ್ ಆಗುತ್ತೆ, ಹೊಸಬ್ರು ನೋಡ್ತಾ ಇದ್ದಾರೆ ಈ ವಿಡಿಯೋನ. ಆಯ್ತು, ಏನಕ್ಕಂತ ಹೇಳಿದ್ರೆ ಈ ಒಂದು ಕಂಪ್ನಿ ಬಂದು ಯಾವುದೇ ತರ ಓಲಾ ಅಲ್ಲ, ಊಬರ್ ಅಲ್ಲ. ಸೊ ಯಾರ ಹತ್ರ ಕಾರ್ಗೆ ಬಂಡವಾಳ ಹಾಕೋದಕ್ಕೆ, ಯಾವ ಡ್ರೈವರ್ಗಳಿಗೆ ಡ್ರೈವಿಂಗ್ ಫೀಲ್ಡ್ಗಳಲ್ಲಿ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಇರುತ್ತೆ, ಬಟ್ ಅವ್ರಿಗೆ ಕಾರ್ಗೆ ಬಂಡವಾಳ ಹಾಕುವಂತ ಶಕ್ತಿ ಇರೋದಿಲ್ಲ, ಪ್ಲಸ್ ಅವ್ರಿಗೆಲ್ಲೂ ವೆಹಿಕಲ್ ರೆಂಟ್ಗೂ ಗಾಡಿಗಳನ್ನ ಇಸ್ಕೊಂಡು ಮಾಡೋಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಆಯ್ತಾ, ಅಂತ ಡ್ರೈವರ್ಸ್ಗಳು ಏನ್ ಮಾಡ್ತಾರೆ ಅಂತಂದ್ರೆ, ಒಂದಷ್ಟು ಬೆಂಗಳೂರಲ್ಲಿ ಒಂದು ಕಂಪ್ನಿ ಇದೆ, ಸುಮಾರು ಕಂಪ್ನಿಗಳಿದಾವೆ. ಅದ್ರಲ್ಲಿ ನಾನು ಮುಂಚೆ ವರ್ಕ್ ಮಾಡ್ತಿದ್ದೆ ಯಾವ್ದು ಕಂಪ್ನಿಲಿ ಅಂತ ಹೇಳಿದ್ರೆ, ಅಂದ್ರೆ ಈ ಕ್ಯಾಬ್ ಫೀಲ್ಡ್ ಬರೋಕ್ಕಿಂತ ಮುಂಚೆ, ಓಲಾ ಊಬರ್ ಫೀಲ್ಡ್ ಬರೋಕ್ಕಿಂತ ಮುಂಚೆ ಡ್ರೈವಿಂಗ್ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ಇದೇನಪ್ಪ ಅಂದ್ರೆ ಸ್ಪೇರ್ ಡ್ರೈವಿಂಗು ಒಂದು ಆ್ಯಪ್ ಇರುತ್ತೆ. ಆ್ಯಪ್ ಬೇಸ್ಡ್ ಅಲ್ಲಿ ನೀವು ಆ್ಯಪಲ್ಲೇ ನೀವು ಡ್ಯೂಟಿಗಳು ತಗೊಂಡು, ನಿಮ್ಗೆ ಇಷ್ಟ ಬಂದಿರೋಂಥ ಡ್ಯೂಟಿಗಳು ತಗೊಂಡು ನೀವು ಅವರ್ ಲೆಕ್ಕದಲ್ಲಿ ಹೋಗಿ ಡ್ಯೂಟಿ ಅಲ್ಲೇ ಕಸ್ಟಮರ್ಗೆ ಸರ್ವಿಸ್, ಡ್ರೈವಿಂಗ್ ಸರ್ವಿಸ್ ಕೊಟ್ಟು ನೀವು ಡ್ಯೂಟಿ ಮಾಡೋವಂಥದ್ದು ಈ ಒಂದು ಕಂಪ್ನಿದು ಕೆಲಸ ಆಗಿರುತ್ತೆ. ನಿಮ್ಗೆ ಇಲ್ಲಿ ಯಾವ ತರ ಕೆಲಸಗಳು ಸಿಗತ್ತೆ ಅಂತ ನೋಡ್ಬೇಕು ಅಂತಂದ್ರೂ ಕೂಡ ಅದು ಹಳೆ ವಿಡಿಯೋಗಳು ನಾನು ನಿಮ್ಗೆ ಲಿಂಕಲ್ಲೂ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಹಾಕಿರ್ತೀನಿ ನಾನು, ಪ್ಲಸ್ ಮೇಗಡೆ ಐಕಾನ್ ಅಲ್ಲಿ ಕೂಡ ಹಾಕಿರ್ತೀನಿ ನಾನು. ಸೊ ಅದು ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಆಯ್ತಾ, ಸೊ ಈ ಒಂದು ಕಂಪ್ನಿಲಿ ಯಾವ ತರ ಅಂತ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಾನು. ಏನಂತ ಹೇಳಿದ್ರೆ, ನಿಮ್ಗೆ ಇಲ್ಲಿ ಸ್ಪೇರ್ ಡ್ರೈವರ್ ಹಂಗೆ ವರ್ಕ್ ಮಾಡ್ತೀರಾ, ಡೈಲಿ ಪೇಮೆಂಟ್ ಇರುತ್ತೆ. ಓಕೆನಾ, ನೀವೇನು ಮಂತ್ಲಿ ಕಾಯ್ಬೇಕು ಅನ್ನೋದು ಆ ಥರ ಇಲ್ಲ, ಬೇರೆ ಕೈ ಕೆಳಗಡೆ ಕೆಲಸ ಮಾಡ್ಬೇಕು ಅನ್ನೋದು ಆ ಥರದ್ದು ಇಲ್ಲ ಇದರಲ್ಲಿ. ಸೊ ನೀವೇನು ದುಡಿತೀರಾ ಅಷ್ಟು ಸಂಪಾದನೆ ನೀವು ಮಾಡ್ಕೊಳ್ತೀರಾ ಇದರಲ್ಲಿ. ಸೇಮ್ ಓಲಾ ಊಬರ್ ಥರನೇ ಅದರಲ್ಲಾದ್ರೆ ಸ್ವಂತ ಗಾಡಿ ಇರುತ್ತೆ. ಇದು ಏನಂತಂದ್ರೆ, ಬೇರೆಯವ್ರ ಗಾಡಿಗೆ ನೀವು ಡ್ರೈವರ್ ಆಗಿ ಹೋಗ್ತೀರಾ, ಅವರ್ ಲೆಕ್ಕದಲ್ಲಿ ಅಥವಾ ಪ್ಯಾಕೇಜ್ ಲೆಕ್ಕದಲ್ಲಿ ಹೋಗ್ತೀರಾ. ಆಯ್ತಾ, ಸೊ ಇದರಲ್ಲಿ ಹೆಂಗಂದ್ರೆ ಮಿನಿಮಮ್ ನಿಮಗೆ 1 ಅವರ್ ರೌಂಡ್ ಟ್ರಿಪ್ ಇರುತ್ತೆ, ಮತ್ತೆ 1 ಅವರ್ ಬುಕ್ಕಿಂಗು, 2 ಅವರ್ ಬುಕ್ಕಿಂಗು, 4 ಅವರ್ ಬುಕ್ಕಿಂಗು, 6 ಅವರ್ ಬುಕ್ಕಿಂಗು, 8 ಅವರ್ ಬುಕ್ಕಿಂಗ್, 12 ಅವರ್ ಬುಕ್ಕಿಂಗು, ಔಟ್ ಸ್ಟೇಷನ್ ಪ್ಯಾಕೇಜು, ಈ ಥರ ಎಲ್ಲ ನಿಮ್ಗೆ ಸಿಗ್ತಾ ಹೋಗುತ್ತೆ. ಓಕೆನಾ, ಸೊ ಇದಕ್ಕೆ ಒಂದೊಂದು ಪ್ಯಾಕೇಜಿಗೆ ಒಂದೊಂದು ಅಮೌಂಟ್ ಅನ್ನೋದನ್ನ ಫಿಕ್ಸ್ ಮಾಡಿರ್ತಾರೆ. ಸೊ ಅಮೌಂಟ್ ಲಿಸ್ಟ್ ಬೇಕು ಅಂದ್ರೂ ಕೂಡ ನಾನು ವಿಡಿಯೋ ಪಕ್ಕದಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೋಬಹುದು. ಸೊ ಇಲ್ಲಿ ಆಲ್ರೆಡಿ ಸುಮಾರು ಜನ ಕೆಲಸ ಮಾಡ್ತಾ ಇದ್ದಾರೆ, ನಾನು ಕೂಡ ಕೆಲಸ ಮಾಡಿದ್ದೀನಿ. ನಾನು ಕೆಲಸ ಮಾಡಿ ಅಂದ್ರೆ ಸುಮಾರು ಗ್ಯಾಪ್ ಆಗೋಯ್ತು, ಸುಮಾರು ತಿಂಗಳು ವರ್ಷಗಳೇ ಆಗೋಯ್ತು ಅಂದ್ಕೊಳ್ಳಿ. ಅದನ್ನ ಮಾಡಿ ನಾನು ಅಂದ್ರೆ ಕೆಲಸ ಬಿಟ್ಟು ಅದನ್ನ ಮಾಡಕ್ ಹೋಗ್ತಿಲ್ಲ. ಫ್ರೀ ಟೈಮಲ್ಲಿ ಮಾಡ್ಕೋಬಹುದು. ಇವಾಗಲೇ ಏನೋ ಫ್ರೀ ಟೈಮ್ ಇದೆ, ಅದನ್ನ ಕೂಡ ಮಾಡ್ಕೊತೀನಿ. ಸೊ ನಾನು ಎಷ್ಟು ಅರ್ನಿಂಗ್ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಡೀಟೇಲ್ಸ್ ಕೂಡ ಹಾಕಿರ್ತೀನಿ, ಸ್ಕ್ರೀನ್ ಶಾಟ್ ನನ್ನದು ಪ್ರೊಫೈಲ್ದು. ಸೊ ನೋಡ್ಕೋಬಹುದು ನೀವು. ಒಳ್ಳೆ ಒಂದು ಆಪರ್ಚುನಿಟಿ ಅಂತ ಹೇಳ್ಬೋದು. ಯಾರಿಗೆ ಅಂತ ಹೇಳಿದ್ರೆ, ಹೇಳಿದ್ನಲ್ಲ, ಬಂಡವಾಳ ಹೇಳ್ತಿರೋಂಥವ್ರಿಗೆ ಸ್ವಲ್ಪ ಓಡಾಡ್ಕೊಂಡು ಬೇರೆ ಬೇರೆ ಒಂದು ಕಾರ್ಗಳನ್ನ ಓಡಿಸೋಂಥ ಎಕ್ಸ್ಪೀರಿಯನ್ಸ್ ಬೇಕು. ಒಂದೇ ಗಾಡಿ ಓಡಿಸಲ್ಲ ನಾವು, ಬೇರೆ ಬೇರೆ ದಿನಕ್ಕೆ ಒಂದೊಂದು ಗಾಡಿ ತರ ಬೇರೆ ಬೇರೆ ಗಾಡಿಗಳನ್ನ ಓಡಿಸ್ಬೇಕು ಅನ್ನೋರಿಗೆ ಸೊ ಈ ತರ ಒಂದು ಆಪರ್ಚುನಿಟಿ ಇರುತ್ತೆ. ಇದು ಡ್ರೈವಿಂಗ್ ಬಂದು ನಿಮ್ಗೆ ಆಫೀಸ್ ಬಂದು ನಿಮ್ಗೆ ಕೋರಮಂಗಲದಲ್ಲಿ ಆಫೀಸ್ ಇರುವಂತದ್ದು. ಇದ್ರಲ್ಲಿ ಜಾಯಿನ್ ಆಗ್ಬೇಕು ಅಂದ್ರೆ ಕೂಡ ನಿಮ್ಗೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಸೊ ಆಫೀಸ್ಗೆ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಫರ್ದರ್ ಜಾಯ್ನಿಂಗ್ ಪ್ರೊಸೆಸ್ ಏನಿದೆ ಅದಕ್ಕೆ ಆಫೀಸ್ಗೆ ಹೋಗ್ಬೇಕಾಗುತ್ತೆ ಕೋರಮಂಗಲಕ್ಕೆ ನೀವು. ಸೊ ಅಲ್ಲಿಗೆ ಹೋದ್ರೆ ನಿಮ್ಗೆ ಟ್ರೈನಿಂಗ್ ಎಲ್ಲ ಮಾಡಿ, 1-2 ಅವರ್ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಎಲ್ಲ ಕೊಟ್ಟು ಟಿ ಶರ್ಟ್ ಕೊಡ್ತಾರೆ, ಟಿ ಶರ್ಟ್ ಎಲ್ಲ ಕೊಟ್ಟು ನಿಮ್ಗೆ ಆನ್ ಮಾಡ್ಕೊಂಡು ನೀವು ಡ್ಯೂಟಿ ಮಾಡ್ಕೋಬಹುದು. ಓಕೆನಾ, ಇದನ್ನ ಆಲ್ರೆಡಿ ಮಾಡ್ತಿರೋ ಹೊಸೊಬ್ರಿಗೆ ಇದು. ಆಯ್ತಾ, ಆಲ್ರೆಡಿ ಮಾಡ್ತಿರೋರಿಗೆ ಏನಪ್ಪಾ ಅಂತ ಹೇಳಿದ್ರೆ, ನಾಳೆ ಹೊಸ ವರ್ಷ ಇರೋದ್ರಿಂದ 31ನೇ ತಾರೀಕು. ಸೊ ನಾಳೆಗೆ ಡ್ರೈವಿಯಲ್ಲಿ ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು. ನಾನು ಮುಂಚೆ ಈ ಒಂದು ಡ್ರೈವಿಲ್ ಕೆಲಸ ಮಾಡ್ತಿರ್ಬೇಕಾದ್ರೆ ನ್ಯೂ ಇಯರ್ ಬಂತು ಅಂದ್ರೆ, ಹೊಸ ವರ್ಷ ಬಂತು ಅಂತಂದ್ರೆ ಒಳ್ಳೆ ಒಂದು ದುಡ್ಡು ಮಾಡ್ಕೊಳ್ಳೋಂಥ ಆಪರ್ಚುನಿಟಿ ಒಂದಿನಕ್ಕೆ. ಆಯ್ತಾ, ಸೊ ಯಾವ ತರ ಅಂತ ಹೇಳಿದ್ರೆ, ನಿಮ್ಗೆಲ್ಲ ಗೊತ್ತಿರತ್ತೆ, ಸುಮಾರು ಜನ ಎಲ್ಲರೂ ಪಾರ್ಟಿ ಅಂತ ಇರ್ತಾರೆ. ಫುಲ್ಲು ಔಷಧಿ ತಗೊಂಡು ಫುಲ್ ಟೈಟ್ ಆಗ್ಬಿಟ್ಟಿರ್ತಾರೆ. ಸೊ ಅಂಥವ್ರಿಗೆ ಏನಪ್ಪಾ ಅಂತಂದ್ರೆ, ಹೋಗ್ಬೇಕಾದ್ರೆ ಹೊಂಟೋಗ್ತಾರೆ ಎಲ್ಲಿ ಪಬ್ಬು ಅಲ್ಲಿ ಇಲ್ಲಿಗೆ ಅಂತೆಲ್ಲ ಪಾರ್ಟಿಗೆ ನೈಟ್ ಹೊತ್ತು 31ನೇ ತಾರೀಕು. ಸೊ ಆ ಕಡೆಯಿಂದ ಫುಲ್ ಟೈಟ್ ಆಗ್ಬಿಟ್ಟಿರ್ತಾರೆ. ಆ ಕಡೆಯಿಂದ ಅವ್ರು ಡ್ರೈವಿಂಗ್ ಮಾಡ್ಕೊಂಡು ಬಂದ್ರು ಪೊಲೀಸ್ ಫುಲ್ ಚೆಕಿಂಗ್ ಇರುತ್ತೆ, ಡ್ರಿಂಕ್ ಅಂಡ್ ಡ್ರೈವ್ ಹಿಡಿತಾರೆ.
ಸೊ ಅಲ್ಲಿ 10,000 ರೂಪಾಯಿ 5,000 ರೂಪಾಯಿ 10,000 ರೂಪಾಯಿ ಎಲ್ಲ ಕಟ್ಟೋದು ಬದಲು ಇಲ್ಲೊಂದು 1,000 ರೂಪಾಯಿ ಹೋದ್ರೆ ಹೋಗ್ಲಿ ಅಂದ್ಬಿಟ್ಟು ಸ್ಪೇರ್ ಡ್ರೈವರ್ನ ಬುಕ್ ಮಾಡ್ತಾರೆ, ಓಕೆನಾ. ಸೊ ಈ ತರ ಬುಕ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಡ್ರೈವ್ ಅಪ್ಲಿಕೇಶನ್ ಅಲ್ಲಿ ಸುಮಾರು ಬುಕ್ಕಿಂಗ್ಸ್ಗಳು ಸಿಗತ್ತೆ 31ನೇ ತಾರೀಕಿಂದ ಹಿಡಿದು 1ನೇ ತಾರೀಕು ತನಕ. ಈ ಒಂದು ಟೈಮಲ್ಲಿ 31ನೇ ತಾರೀಕಿಂದ 1ನೇ ತಾರೀಕು ತನಕ ಡ್ರೈವರ್ಸ್ಗೆ ಏನಂದ ಆಫರ್ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಸ್ಕ್ರೀನ್ ಅಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಬಹುದು ನೀವು. ಸೊ ನೋಡಿ 31 ಡಿಸೆಂಬರ್ ಇಂದ 6 ಗಂಟೆ 31ನೇ ತಾರೀಕು ಡಿಸೆಂಬರ್ ಸಂಜೆ 6 ಗಂಟೆಯಿಂದ ಈ ಒಂದು ಆಫರ್ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇದು ಬಂದು ಜನವರಿ 1ನೇ ತಾರೀಕು ಬೆಳಗಿನ ಜಾವ 6 ಗಂಟೆ ತನಕ ಈ ಒಂದು ಆಫರ್ ಇರುತ್ತೆ. ಇವಾಗ ಏನ್ ಹೇಳ್ತೀನಿ ಆ ಆಫರ್ ಆ ಟೈಮಲ್ಲಿ ಇರುತ್ತೆ, ಓಕೆನಾ. ಸೊ ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ ಒನ್ ವೇ ಅಂದ್ಬಿಟ್ಟು 90 ಮಿನಿಟ್ಸ್ ಅಂತ ಇದೆ. ಸೊ 6 ಗಂಟೆಯಿಂದ 10 ಗಂಟೆ ತನಕ ಯಾವುದೇ ಬುಕ್ಕಿಂಗ್ ನೀವು ಒನ್ ವೇ ಕಸ್ಟಮರ್ ಒಂದ್ ಕಡೆಯಿಂದ ಕರ್ಕೊಂಡೋಗಿ ಇನ್ನೊಂದ್ ಕಡೆ ಡ್ರಾಪ್ ಮಾಡೋದು ಸಾಕು. 1 ಕಿಲೋಮೀಟರ್ ಆಗಿರ್ಬೋದು 2 ಕಿಲೋಮೀಟರ್ ಆಗಿರ್ಬೋದು ಬರೀ ಒನ್ ವೇಗೆ ನಿಮ್ಗೆ 600 ರೂಪಾಯಿ ಕೊಡ್ತಾರೆ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ, ಆಯ್ತಾ. ಸೊ 10 ಗಂಟೆಗಿಂತ 1 ನಿಮಿಷ ಜಾಸ್ತಿ ಆದ್ರೂ ನನ್ನ ಪ್ರಕಾರ 150 ರೂಪಾಯಿ ನೈಟ್ ಚಾರ್ಜಸ್ ಅಂದ್ಬಿಟ್ಟು ಎಕ್ಸ್ಟ್ರಾ ಕೊಡ್ತಾರೆ. ಸೊ ಅದು 10 ಗಂಟೆಗಿಂತ 1 ನಿಮಿಷ ಜಾಸ್ತಿ ಆಗಿರ್ಬೇಕಾಗತ್ತೆ, ಆಯ್ತಾ. 10 ಗಂಟೆ ಆಗಿ 1 ನಿಮಿಷ ಜಾಸ್ತಿ ಆಗಿದ್ರು ಕೂಡ 150 ರೂಪಾಯಿ ನೈಟ್ ಚಾರ್ಜಸ್ ಅನ್ನೋದು ಸಿಗ್ತಿತ್ತು ನನಗೆ ಮುಂಚೆ. ಇವಾಗ ಕೊಡ್ತಾರೆ ಅಂತ ಅನ್ಕೊಳ್ತೀನಿ ಮೋಸ್ಟ್ಲಿ. ಇದ್ರ ಪ್ರಕಾರ ನನ್ಗೆ ಗೊತ್ತಿರೋಂಗೆ ಇದು 600 ರೂಪಾಯಿ ಜೊತೆಗೆ ನೀವು 1 ನಿಮಿಷ 10 ಗಂಟೆ ಮೇಲೆ ಆಗಿದ್ದು ಟೈಮು ಅಂತಂದ್ರೆ ಡ್ರಾಪ್ ಮಾಡೋ ಟೈಮು. ಸೊ 150 ರೂಪಾಯಿ ಎಕ್ಸ್ಟ್ರಾ ಸಿಗತ್ತೆ. ಸೊ ಇದು ಬಂದು 6 ಗಂಟೆಯಿಂದ ಸಂಜೆ 31ನೇ ತಾರೀಕು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಇರುತ್ತೆ 600 ರೂಪಾಯಿ ಒನ್ ವೇಗೆ, ಆಯ್ತಾ. ಬೇರೆ ಟೈಮಲ್ಲೆಲ್ಲ ಯಾವ ತರ ಅಂತ ಅಂದ್ರೆ ನಿಮ್ಗೆ 300-350 ರೂಪಾಯಿ ಆ ತರ ಕೊಡ್ತಿದ್ದ ಏನು ಒನ್ ವೇಗಳಿಗೆ. ಸೊ ಇವಾಗ 600 ರೂಪಾಯಿ 300 ರೂಪಾಯಿ ಎಕ್ಸ್ಟ್ರಾ ಕೊಡ್ತಿದ್ದಾನೆ, ಆಯ್ತಾ. ಸೊ ಅದೇ ನೀವು 10 ಗಂಟೆಯಿಂದ 31ನೇ ತಾರೀಕು 10 ಗಂಟೆ ಮೇಲ್ಗಡೆ ಯಾವ್ದಾರ ಬುಕ್ಕಿಂಗ್ ತಗೊಂಡು ನೀವು ಒನ್ ವೇನೆ ಬುಕ್ಕಿಂಗ್ ತಗೊಂಡು ಡ್ರಾಪ್ ಮಾಡ್ತೀರಾ ಅಂದ್ರೆ 1 ಕಿಲೋಮೀಟರ್ ಆಗಲಿ 2 ಕಿಲೋಮೀಟರ್ ಆಗಲಿ ಪಕ್ಕದ ರೋಡ್ ಕರ್ಕೊಂಡು ಬಿಡಿ, ಡ್ರಾಪ್ ಮಾಡಿ 10 ಗಂಟೆ ಮೇಲೆ ತಗೊಂಡು ಎಲ್ಲಿ ಪಕ್ಕದ ರೋಡ್ಗೆ ಕರ್ಕೊಂಡು ಬಿಟ್ರು ನೀವು ನಿಮ್ಗೆ 10 ಗಂಟೆ ಮೇಲೆ ಬುಕ್ ತಗೊಂಡಿರೋಂಥ ಬುಕ್ಕಿಂಗ್ಗೆ 800 ರೂಪಾಯಿನ ಕೊಡ್ತಾ ಇದ್ದಾರೆ, ಆಯ್ತಾ. ಸೊ ಇದು ಒಳ್ಳೆ ದುಡ್ಡು ಮಾಡ್ಕೊಳಕ್ ಒಳ್ಳೆ ಒಂದು ಆಪರ್ಚುನಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಒಂದೇ ದಿನ ನ್ಯೂ ಇಯರ್ ಒಂದೇ ದಿನ ಈ ಒಂದು ಆಫರ್ ಡ್ರೈವ್ ಕೊಡುವಂಥದ್ದು. ಪ್ರತಿ ವರ್ಷ ಈ ಒಂದು ಆಫರ್ಗಳು ಇದ್ದೇ ಇರುತ್ತೆ ನ್ಯೂ ಇಯರ್ಗೆ. ಇದು 800 ರೂಪಾಯಿ ಬಂದು ರಾತ್ರಿ 10 ಗಂಟೆ ಮೇಲೆ ಯಾವ್ದು ಬುಕ್ಕಿಂಗ್ ತಗೊಳ್ತೀರಾ ಅದು ಬೆಳಗಿನ ಜಾವ 6 ಗಂಟೆ ತನಕ 1ನೇ ತಾರೀಕು ಬೆಳಗಿನ ಜಾವ 6 ಗಂಟೆ ತನಕ ಈ ಒಂದು ಆಫರ್ ಇರುತ್ತೆ. ಅಷ್ಟೊಳಗೆ ನೀವು ಯಾವ ಬುಕ್ಕಿಂಗ್ ತಗೊಂಡು ಡ್ರಾಪ್ ಮಾಡಿದ್ರು ಒನ್ ವೇಗೆ 800 ರೂಪಾಯಿ ಕೊಡ್ತಾನೆ. ಪ್ಲಸ್ ಇದಕ್ಕೂ ಮೋಸ್ಟ್ಲಿ 10 ಗಂಟೆ ಮೇಲೆ ತಗೊಳ್ಳೋ ಬುಕ್ಕಿಂಗ್ ಆಗಿರೋದ್ರಿಂದ ನೈಟ್ ಚಾರ್ಜಸ್ ಅಂದ್ಬಿಟ್ಟು 150 ರೂಪಾಯಿ ಸೇರ್ಸಿ ಕೊಡ್ಬೋದು, ಓಕೆನಾ. 800 ರೂಪಾಯಿ ಜೊತೆಗೆ 150 ರೂಪಾಯಿ ಸೇರ್ಸಿ ಕೊಡ್ಬೋದು. ಸೊ ಇದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಓಲಾ ಊಬರ್ ಮಾಡ್ತೀವಿ ಅಂತಂದ್ರೆ ಬರೀ 1 ಅವರ್ಗೆ 800 ರೂಪಾಯಿ ಯಾರು ಮಗ ಕೊಡ್ತಾನಲ್ವಾ. ಸೊ ಇದನ್ನ ಡ್ರೈವ್ ಆಲ್ರೆಡಿ ಯಾರು ಮಾಡ್ಕೊಂಡು ಕೆಲಸ ಬಿಟ್ಟಿದ್ದೀರಾ ಲಾಗಿನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಅಮೌಂಟ್ನ ಆ್ಯಪ್ಗೆ ರೀಚಾರ್ಜ್ ಮಾಡ್ಕೊಂಡು ಬರೀ ಒಂದಿನ ಮಾಡ್ಕೊಳ್ಳಿ. ನಾಳೆ ಒಂದಿನ 31ನೇ ತಾರೀಕು ನೈಟ್ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಮಾಡ್ಕೊಳ್ಳಿ ಸಾಕು. ಅಥವಾ ಒಂದು 2ರಿಂದ 3 ಸಾವಿರ ರೂಪಾಯಿ ಬರೀ ಒಂದಿನಕ್ಕೆ ಆರಾಮಾಗಿ ಸಂಪಾದನೆ ಮಾಡ್ಕೋಬಹುದು, ಓಕೆನಾ. ಸೊ ಇದು ಆಫರ್ ಸ್ನೇಹಿತರೆ. ಮತ್ತೆ ಇದಕ್ಕಿಂತ 4 ಅವರ್ಗೂ ಬುಕ್ಕಿಂಗ್ ಪ್ಯಾಕೇಜ್ ತಗೊಳ್ತೀನಿ ಅಂತಂದ್ರೆ ಸೇಮ್ ಅದಕ್ಕೂ 600 ರೂಪಾಯಿ ಬೆಳಗ್ಗೆ ಸಂಜೆ 6 ಗಂಟೆಯಿಂದ 10 ಗಂಟೆ ತಗೊಳ್ತೀನಿ ಅಂತಂದ್ರೆ 600 ರೂಪಾಯಿ ಇರುತ್ತೆ. ಸೇಮ್ ತಿರ್ಗಾ ರಾತ್ರಿ 10 ಗಂಟೆಯಿಂದ 6 ಗಂಟೆವರೆಗೂ ತಗೊಳ್ತೀನಿ ಅಂತಂದ್ರೆ 800 ರೂಪಾಯಿನೇ ಇರುತ್ತೆ. 4 ಅವರ್ ಪ್ಯಾಕೇಜ್ ತಗೊಳ್ತೀನಿ ಅಂದ್ರೆ ಅದು 4 ಅವರ್ ಬುಕ್ಕಿಂಗ್ ಮಾಡಿರ್ತಾರೆ ಅಂದ್ಕೊಳ್ಳಿ ಪ್ಯಾಕೇಜ್. 4 ಅವರ್ಗಿಂತ ಕಸ್ಟಮರ್ ಜಾಸ್ತಿ ಆಗತ್ತೆ ಅಂದ್ಕೊಳ್ಳಿ ಡ್ರಾಪ್ ಮಾಡೋ ಟೈಮು. ಅವಾಗ ಏನಾಗತ್ತೆ ಅಂತ ನಿಮ್ದು ನಿಮಿಷಕ್ಕೆ ನಿಮ್ಗೆ 2 ರೂಪಾಯಿಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಕಸ್ಟಮರ್ ಎಷ್ಟು 4 ಅವರ್ ಮೇಲೆ ಎಷ್ಟು ಯೂಸ್ ಮಾಡ್ಕೊಳ್ತಾನೆ ನಿಮ್ನ ಡ್ರೈವರ್ನ. ಸೊ ನಿಮಿಷಕ್ಕೆ 2 ರೂಪಾಯಿಗೆ ನಿಮ್ಗೆ ಎಕ್ಸ್ಟ್ರಾ ಸಿಗತ್ತೆ, ಓಕೆನಾ. ಸೊ ಇದು ಒಳ್ಳೆ ಬೆನಿಫಿಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಯಾರಾದ್ರೂ ಹೊಸಬ್ರು ಜಾಯ್ನ್ ಆಗ್ಬೇಕು ಅಂತ ಅಂದ್ಕೊಂಡಿದ್ರು ಆಲ್ರೆಡಿ ಟೈಮ್ ಆಗ್ಬಿಟ್ಟಿರುತ್ತೆ ಈ ವಿಡಿಯೋನ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಸಂಜೆ ಆಗಿರೋದು ಅಂದ್ಕೊಳ್ತೀನಿ. ಪರವಾಗಿಲ್ಲ, ಟ್ರೈ ಮಾಡಿ ಆದಷ್ಟು. ಇಲ್ಲ ಅಂತಂದ್ರೆ ಹಳೆ ಡ್ರೈವರ್ಸ್ ಯಾರಾದರೂ ಇದ್ರೆ ಲಾಗಿನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಆ್ಯಪ್ಗೆ ಲಾಗಿನ್ ಮಾಡಿಕೊಂಡು 31ನೇ ತಾರೀಕು ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಡ್ಯೂಟಿ ಮಾಡ್ಕೊಳ್ಳಿ. ಒಳ್ಳೆ ಆಪರ್ಚುನಿಟಿ ಇದೆ. ಸೊ ಈ ವಿಷಯ ಹೇಳ್ಬೇಕಿತ್ತು ಸ್ನೇಹಿತರೆ, ಒಂದು ಇನ್ಫಾರ್ಮೇಶನ್ ಕೊಡಬೇಕಿತ್ತು, ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿರುವಂಥದ್ದು. ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಅಲ್ಲಿವರೆಗೂ ಸಿಗೋಣ. ಟೇಕ್ ಇಟ್, ಸಿ ಯು, ಬೈ ಬೈ.